ಪ್ರಾಪರ್ಟೀಸ್ ಇನ್ ಮೈಸೂರು 2030 ಮೂಡ ಲೇಔಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು. 2030ರಲ್ಲಿ 3 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಮುಂದ್ಗಡೆ ಪ್ಲಾಟ್ಫಾರ್ಮ್ ಮಾಡಿದರಲ್ಲಿ ಒಂದು ಕಾರ್ ನಿಲ್ಲಿಸ್ಕೋಬೋದು. ಒಳಗಡೆ ಗೇಟ್ ಒಳಗಡೆ 3 2 ವೀಲರ್ ನಿಲ್ಲಿಸ್ಕೋಬೋದು. ಇದರಲ್ಲಿ ಎಕ್ಸ್ಟ್ರಾ ಬೋರ್ವೆಲ್ಲು ಇದೆ. ಮೂಡಾಯಿಂದ ಲಾಟ್ ಆಗಿರೋ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದರದ್ದು ಬೆಲೆ ಹೇಳ್ತಾರೆ 75 lakh rupees. ಇದು ವಿತ್ ಫರ್ನಿಶ್ಡ್ ಹೌಸ್. ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿದೆ. ಫುಲ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ ಜಾಸ್ತಿ. ಮುಂದ್ಗಡೆ ಈ ಥರ ಸ್ವಲ್ಪ ಗಾರ್ಡನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಪೈಪ್ ಕಾಣ್ತಾ ಇದೆಯಲ್ಲ, ಇದು ಬೋರ್ವೆಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಕಾರ್ ವಾಶ್ ಮಾಡಬೇಕು ಅಂದರೆ ಇಲ್ಲಿಂದ ಪೈಪ್ ಹಾಕ್ಕೊಂಡು ಹೊರಗಡೆ ಕಾರ್ ನಿಲ್ಸ್ಕೊಂಡು ವಾಶ್ ಮಾಡ್ಬೋದು. ಈಗ ಗೇಟ್ ಒಳಗಡೆ ಎಂಟ್ರ್ ಆಗಿದ್ದೀನಿ ನೋಡಿ. ಇದು ಕಾಣ್ತಾ ಇರೋದು ಬೋರ್ವೆಲ್. ಇದು ಸಮ್ ಟ್ಯಾಂಕ್ ನೋಡಿ. ಇದು ಮೀಟ್ರ್. ಈಗ ಮಾಡಿರೋದು ಡೂಪ್ಲೆಕ್ಸ್ಗೆ 1 ಮೀಟ್ರ್. ಇನ್ನೊಂದು ಎಕ್ಸ್ಟ್ರಾ ಏನಾರು ಮುಂದಕ್ಕೆ ಮಾಡಿದ್ರೆ ಇನ್ನೊಂದು ಮೀಟ್ರ್ ಎಕ್ಸ್ಟ್ರಾ ಅವ್ರು ಬಿಟ್ಟಿದ್ದಾರೆ. ಈ ಗೇಟ್ ಇದೆಯಲ್ಲ, ಇದರಲ್ಲಿ ಗ್ಯಾಸ್ ಸಿಲಿಂಡರ್ ಒಳಗಡೆ ಇಟ್ಕೋಬೋದು ನೋಡಿ. ಟೀಕ್ವುಡ್ ಡೋರ್ ಇದು ಮೈಸೂರು ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟ್ರ್ ಆಯ್ತಿದೆ. 7.5ರಿಂದ 8 ಒಳಗಡೆ ನೋಡಿ. ಮೇನ್ ಡೋರ್ ಎಂಟರ್ ಆಗಿ ರೈಟ್ಗೆ ಟರ್ನ್ ಆಗಿದ ತಕ್ಷಣ ಈ ಕಿಚನ್ ಕಾಣ್ತಾ ಇದೆ. ಕಿಚನ್ ಆದಮೇಲೆ ಪೂಜಾ ರೂಮ್. ಲಿವಿಂಗಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಮೇನ್ ಡೋರ್ ಎಂಟರ್ ಆಗಿ ರೈಟ್ ಸೈಡ್ಗೆ ಗಮನ ಕೊಟ್ಟರೆ TV ಕ್ಯಾಬಿನೆಟ್ ಸಿಗ್ತದೆ. ಈ ಮೇನ್ ಡೋರ್ ಎಂಟರ್ ಆಗಿ ಆಪೋಸಿಟಲ್ಲಿ ನೋಡಿದ್ರೆ ನೋಡಿ, ಈ ಗೋಡೆ ಕಾಣ್ತಿದೆ. ಕಿಟಕಿ ಎಲ್ಲ ದೊಡ್ಡ ದೊಡ್ಡದೇ ಹಾಕಿದ್ದಾರೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಲೊಕಾಲಿಟಿನೂ ಚೆನ್ನಾಗಿದೆ. 75 lakh rupees ಇದ್ರದ್ದು ಬೆಲೆ ನೋಡಿ. ಮಾಡ್ಯುಲರ್ ಕಿಚನ್. ಫುಲ್ ಸ್ಟೋರೇಜ್ ಮಾಡೋಕ್ಕೆ ಬಾಕ್ಸ್ ಎಲ್ಲ ಕೆಳಗಡೆಯಿಂದ ಮೇಲ್ಗಡೆ ತನಕನೂ ಫುಲ್ ಕವರ್ ಮಾಡಿದ್ದಾರೆ. ವಾಟರ್ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪೈಪ್ ಇದು. ಇದೆಲ್ಲ ಸ್ವಲ್ಪ ವರ್ಕ್ ಇದೆ. ಒಂದು ಡೋರ್ ಫಿಟ್ ಮಾಡಬೇಕು ನೋಡಿ. ಇದು ಓಪನ್ ಜಾಗ ಕಾಣ್ತಾ ಇದೆಯಲ್ಲ, ಇದು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ. ಸುಮಾರು ಸ್ಟೋರೇಜ್ ಮಾಡ್ಬೋದು ಇದರಲ್ಲಿ. ಸ್ಲೈಡಿಂಗ್ ಡೋರ್ ಕೊಟ್ಟಿರೋದು. ಮಸಾಲೆ ಡಬ್ಬಿ ಅವೆಲ್ಲ ಇಟ್ಕೋಬೋದು. ಫುಲ್ ಕಿಚನ್ಗೆ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಕಿಚನ್ ಪಕ್ಕದಲ್ಲಿ ಪೂಜಾ ರೂಮು ನೋಡಿ. ಇದೆಲ್ಲ ಟೀಕ್ವುಡ್ಡಲ್ಲೇ ವಿಗ್ರಹ ಎಲ್ಲ ಮಾಡಿರೋದು. ಪೂಜಾ ರೂಮನ್ನು ಭಾಳ ವಿಶಾಲವಾಗಿದೆ. ಆರಾಮಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಕೆಲಸ ನೋಡಿ ಭಾಳ ನೀಟಾಗಿದೆ. ಜಾಯಿಂಟ್ಸ್ ಎಲ್ಲ ನೋಡಿ. ಡೋರ್ಸ್ಗೆ ಬೆಲ್ ಹಾಕಿದ್ದಾರೆ, ಗಂಟೆ ಹಾಕಿದ್ದಾರೆ. 2 ಡೋರ್ಗೂ ಹಾಕಿದ್ದಾರೆ. ಈ ಕಡೆ ಡೋರ್ಗೂ ಹಾಕಿದ್ದಾರೆ. ಅದೇ ಥರ ನೋಡಿ. ಕಾರ್ವಿಂಗ್ ಕೆಲಸನೂ ಭಾಳ ನೀಟಾಗಿ ಮಾಡಿಸಿದ್ದಾರೆ ನೋಡಿ. 75 lakhಗೆ ಇಲ್ಲಿ 20-30 3 BHK ಡೂಪ್ಲೆಕ್ಸ್ ಸಿಗ್ತಾಯಿದೆ ವಿತ್ ಮೋಡ. ವಿಜಯನಗರಕ್ಕೆ ಹೋದರೆ 50 ಲಕ್ಷ ರೂಪಾಯಿ ಬರೀ ಸೈಟ್ಗೆ ಹೇಳ್ತಾರೆ 20-30ಕ್ಕೆ.
ವಿಜಯನಗರ, ಜಡ್ಗಳ್ಳಿ, ಬೋಗಾಲಿ ಆ ಕಡೆ ಎಲ್ಲ ಮಾತಾಡಿದ್ರೆ ಸಾಕು ಸೈಟ್ಗೆನ 50 ಅಂತಾರೆ. ಇಲ್ಲಿ 75 ಲಾಕ್ಗೆ ಫರ್ನಿಶ್ಡ್ ಹೌಸ್ ನೋಡಿ. ಕೆಳಗಡೆ UPS ಕೊಟ್ಟಿದ್ದಾರೆ, UPS ಸ್ಟೋರೇಜ್ಗೆ. ಮೇಲ್ಗಡೆ ಹೆಲ್ಮೆಟ್ ಮಾಡಿಕೊಳ್ಳೋ ಥರ ಬಾಕ್ಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಫಾಲ್ಸ್ ಸೀಲಿಂಗ್ ಕಾಂಕ್ರೀಟಲ್ಲಿ ಮಾಡಿರೋದು. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್. ವಾರ್ಡ್ರೋಬ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟನ್ನು ಮಾಡಿದ್ದಾರೆ ನೋಡಿ. ಈ ಡೋರ್ ಒಂದು ಪ್ಲಸ್ಸಿಂಗ್ ಡೋರು 3 ಬೆಡ್ರೂಮ್ದು, ಮಿಕ್ಕಿದೆಲ್ಲ ಟೀಕುಡ್ ಡೋರ್ಸೆ. ಯುಟಿಲಿಟಿ, ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್, ಕಾಮನ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಮಾಡಿದ್ದಾರೆ. ಇಲ್ಲಿ ಸ್ಟ್ಯಾಂಡ್ ಥರ ಮಾಡಿದ್ದಾರೆ. ಗಾಳಿ ಎಕ್ಸಾಸ್ಟ್ ಆಗೋಕ್ಕೆ ಇಲ್ಲೊಂದು ಕಿಟಕಿ ಕೊಟ್ಟಿದ್ದಾರೆ ದೊಡ್ಡದು. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಯುಟಿಲಿಟಿ ಕಡೆ ಬಂದಿದ್ದೀನಿ. ಮತ್ತು ಎಂಟ್ರಾಗಿ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಈಗ. ನೋಡಿ, ಇದು ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿರೋದು ರೈನಿಂಗ್ಸ್ ನೋಡಿ. ಡಬಲ್ ಲೇಯರ್ದು ಗ್ರಾನೈಟ್ ಹಾಕಿ ಮೆಟ್ಲಿಗೆ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಡಬಲ್ ಕೆಲಸನೇ ಮಾಡಿದ್ದಾರೆ. ಒಳ್ಳೆ ಕಂಪ್ನಿದು SS ಹಾಕಿರೋದು ರೈನಿಂಗ್ಸ್ಗೆ. ಈಗ ನೋಡಿ, ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ಫಸ್ಟ್ ಫ್ಲೋರ್ದು ಲಿವಿಂಗ್ ಇದು. TV ಕ್ಯಾಬಿನೆಟ್. ಕೆಳಗಡೆ ಒಂದು ಲಿವಿಂಗ್ ಇತ್ತು, ಮೇಲ್ಗಡೆ ಒಂದು ಲಿವಿಂಗ್. ನೋಡಿ, ಇದರಲ್ಲೂ ಸುಮಾರು ಸ್ಟೋರೇಜ್ ಮಾಡ್ಕೋಬೋದು. TV ಕ್ಯಾಬಿನೆಟ್ಗೂ ಕೆಳಗಡೆ ಬಾಕ್ಸ್ ಮಾಡಿದ್ದಾರೆ. ಇದೊಂದು ಬೆಡ್ರೂಮು. ಕೆಳಗಡೆ ಒಂದು ಬೆಡ್ರೂಮ್ ತೋರಿಸಿದೆ ಈಗ ಗ್ರೌಂಡ್ ಫ್ಲೋರಲ್ಲಿ. ಮೇಲ್ಗಡೆ 2 ಬೆಡ್ರೂಮ್ಸ್ ನೋಡಿ. ಕಿಟಕಿ ಎಲ್ಲ ದೊಡ್ಡದಾಗೆ ಕೊಟ್ಟಿದ್ದಾರೆ, ಯಾಕಂದರೆ ಗಾಳಿ ಬೆಳಕೆ ಮುಖ್ಯವಾಗಿ ಬೇಕಾಗಿರೋದು. ಸೊ ಅದರಿಂದ ಇದೆಲ್ಲ ಸೀಲಿಂಗ್ ಮಾಡಿದ್ದಾರಲ್ಲ, ಇದು ಕಂಪ್ಲೀಟ್ ಕಾಂಕ್ರೀಟಲ್ಲೇ ಮಾಡಿಸಿರೋದು. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಮತ್ತು ಅಟ್ಯಾಚ್ ಬಾತ್ರೂಮು ನೋಡಿ. ಅಟ್ಯಾಚ್ ಬಾತ್ರೂಮ್ಗೆ ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಇದು ತೆಗೆದ್ರೆ ಒಳಗಡೆ ಇನ್ನೊಂದು ಡೋರ್ ಇದೆ. ಹೊಸಬರಿಗೆ ಗೊತ್ತಾಗಲ್ಲ ಇಲ್ಲಿಂದ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಅಂದ್ಬಿಟ್ಟು. ಈ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್, ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಈಗ 3ನೇ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಮತ್ತು ಲಿವಿಂಗ್ ಕಡೆ ಬಂದಿದ್ದೀನಿ. ಲಿವಿಂಗ್ದು ಫಾಲ್ಸ್ ಸೀಲಿಂಗ್ ಈ ಥರ ಮಾಡಿದ್ದಾರೆ. ಇದನ್ನು ಕಾಂಕ್ರೀಟೆಲ್ಲ ಮಾಡಿರೋದು.
ಇದು ಮೂರನೇ ಬೆಡ್ರೂಮ್. ಇದು ಮೂರನೇ ಬೆಡ್ರೂಮು ಮತ್ತು ಸಿಟ್ಔಟು ಮಾಡಿದ್ದಾರೆ ಒಂದು. ಎಲ್ಲ ಕಡೆನೂ ಫ್ಯಾನು ಮತ್ತು ಕರ್ಟನ್ ರಾಡ್ಸ್, ವಾರ್ಡ್ರೂಬ್ಸ್ ಎಲ್ಲನೂ ಮಾಡಿದ್ದಾರೆ. ನೋಡಿ, ಇದೊಂದು ಬಾಲ್ಕನಿ ಮಾಡಿದ್ದಾರೆ. ಈ ಬಾಲ್ಕನಿಗೆ ಎಂಟ್ರೆನ್ಸ್ ಬೆಡ್ರೂಮಿಂದಲೇ ಬರಬೇಕು. ಫುಲ್ ಟೀ ಕುಟ್ ಹಾಕಿದ್ದಾರೆ. ಇದಕ್ಕೂ ಇನ್ನೂ ಪಾಲಿಶ್ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಪಾಲಿಶ್ ಹಾಕಬೇಕು, ಅದು ಹಾಕ್ಕೊಡ್ತಾರೆ. ನೋಡಿ, ಇದೂ ಡಬಲ್ ಬೀಡಿಂಗ್ ಕಲ್ಲು ಕೂರಿಸಿದ್ದಾರೆ. ಇದು ಸುಮಾರು ಕಡೆ ಗಮನ ಕೊಡಬೇಕಾಯ್ತದೆ, ಏನೇನು ಖರ್ಚು ಮಾಡಿದ್ದಾರೆ, ಇಷ್ಟಿಗೆ ಬಾಳ್ತಿದೆ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಲೈಟಿಂಗೂ ಬೇಕಾದಷ್ಟು ಮಾಡಿಸಿದ್ದಾರೆ. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್, ಕೆಳಗಡೆ ಒಂದು ಕಾಮನ್ ಬಾತ್ರೂಮ್ ತೋರಿಸಿದೆ, ಮೇಲ್ಗಡೆ ಒಂದು ಅಟ್ಯಾಚ್ ಬಾತ್ರೂಮಲ್ಲಿ ಒಂದು ತೋರಿಸಿದೆ. 3 ಬಾತ್ರೂಮ್ ಇದೆ ಟೋಟಲ್ ಇದರಲ್ಲಿ, ಈ ಬಿಲ್ಡಿಂಗಲ್ಲಿ. ನೋಡಿ, ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ, ಮೇಲ್ಗಡೆ ಇಲ್ಲೂ ಅಷ್ಟೇ ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ. ರೈನಿಂಗ್ಸ್ ನೋಡಿ, ಕೆಳಗಡೆಯಿಂದ ಮೇಲ್ಗಡೆ ತನಕನೂ ಫುಲ್ಲು SS ಹಾಕಿದ್ದಾರೆ, ಪ್ಯೂರ್ SS. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಟಫನ್ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ ಗಾಳಿ ಬೆಳಕಿಗೆ. ಇಲ್ಲಿಂದನೇ ಬೆಳಕು ಕೆಳಗಡೆ ಬರೋದು. ನೋಡಿ, ಸಣ್ಣ ಪುಟ್ಟ ಬಟ್ಟೆ ಇದ್ರೆ ವಾಶ್ ಮಾಡ್ಕೋಬೋದು. ಮತ್ತು ಚಾಮುಂಡಿ ಬೆಟ್ಟದ ವ್ಯೂನು ಭಾಳ ಚೆನ್ನಾಗಿ ಕಾಣ್ತಾ ಇದೆ. ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡು ಗ್ರಿಲ್ ಹಾಕ್ಕೊಂಡ್ರೆ 24 hours ಆರಾಮಾಗಿ ಇಟ್ಕೋಬೋದು. 1000 ಲೀಟ್ರದ್ದು ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಂದ ಒಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಹೂವಿನ ಗಿಡ ಹಾಕಿ ಪಾಟ್ ಇಟ್ಕೊಂಡ್ರೆ ಈ ಹೂವುಗಳಿರ್ತವಲ್ಲ, ಅದು ಸ್ವಲ್ಪ ಬೆಂಡ್ ಮಾಡಿ ಹೊರಗಡೆಗೆ ಬಿಟ್ಟರೆ ಹೊರಗಡೆಯಿಂದ ಬರೋವರೆಗೆ ನೀಟಾಗಿ ಕಾಣ್ತಿದೆ.